ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಗಾಢ ರಾತ್ರಿಯ ಕತ್ತಲೆಯಲ್ಲಿ ಪಶ್ಚಿಮ ಘಟ್ಟಗಳ ಅಂತರಾಳದಲ್ಲಿ ಪ್ರಾಚೀನ ಮರಗಳು ಆಕಾಶಕ್ಕೆ ಕೈ ಚಾಚಿದಂತೆ ನಿಂತಿರುವ ಒಂದು ಸ್ಥಳವಿತ್ತು. ಸುತ್ತಲೂ ನೀರವ ಮೌನ. ಆಗಾಗ ಎಲ್ಲೋ ದೂರದಲ್ಲಿ ಕೇಳಿಬರುತ್ತಿದ್ದ ಗುಬ್ಬಚ್ಚಿಯ ಕೂಗು ಮತ್ತು ಹುಳಗಳ ಸದ್ದು ಮಾತ್ರವೇ ಆ ಮೌನವನ್ನು ಭಂಗ ಮಾಡುತ್ತಿದ್ದವು. ಆ ಪ್ರದೇಶದಲ್ಲಿ ಒಂದು ಪುಟ್ಟ ಜೀರ್ಣಾವಸ್ಥೆಯಲ್ಲಿರುವ ದೇವಸ್ಥಾನವಿತ್ತು. ಅದರ ಹೆಸರು ಸೌಪರ್ಣಿಕಾದೇವಿ ದೇವಸ್ಥಾನ. ಸುಮಾರು 50 ವರ್ಷಗಳ ಹಿಂದೆ ಆ ದೇವಸ್ಥಾನವನ್ನು ಮುಚ್ಚಲಾಗಿತ್ತು. ಕಾರಣ, ಅಲ್ಲಿ ಸಂಭವಿಸಿದ ಭಯಾನಕ ಘಟನೆಗಳ ಸರಮಾಲೆ. ದೇವಸ್ಥಾನದ ಮೂಲೆಯಲ್ಲಿದ್ದ ಕೆತ್ತನೆಯೊಂದು ರಕ್ತಸಿಕ್ತವಾಗಿತ್ತು. ಹಳ್ಳಿಯ ಜನರ ಪ್ರಕಾರ ದೇವಿಯ ಮೂರ್ತಿಯ ಕಣ್ಣುಗಳು ಬಿದಿರಿನ ಪೊದೆಗಳ ಹಿಂದೆ ಮರೆಮಾಡಲಾದ ಯಾವುದೋ ಒಂದು ಭಯಾನಕ ರಹಸ್ಯದ ಸುಳಿವಂತೆ ಇರುತ್ತಿತ್ತು. ಆದರೆ ಆ ರಹಸ್ಯವನ್ನು ತಿಳಿದವರು ಯಾರೂ ಜೀವಂತವಾಗಿ ಉಳಿದಿರಲಿಲ್ಲ. ಈ ಕಥೆಯ ನಾಯಕ ಅನಿರುದ್ಧ. ಅವನು ಐತಿಹಾಸಿಕ ರಹಸ್ಯಗಳು ಮತ್ತು ಪಾರಂಪರಿಕ ಕಥೆಗಳನ್ನು ಸಂಶೋಧಿಸುವ ಒಬ್ಬ ಉತ್ಸಾಹಿ ಪತ್ರಕರ್ತ. ನಗರದ ಆಧುನಿಕ ಜೀವನದಿಂದ ಬೇಸತ್ತಿದ್ದ ಅನಿರುದ್ಧ ಸೌಪರ್ಣಿಕಾದೇವಿಯ ಬಗ್ಗೆ ಕೇಳಿದ ದಂತಕಥೆಗಳಿಂದ ಆಕರ್ಷಿತನಾಗಿ ಸತ್ಯವನ್ನು ಬಯಲು ಮಾಡಲು ನಿರ್ಧರಿಸುತ್ತಾನೆ. ತನ್ನ ಹಳೆಯ ಕ್ಯಾಮರಾ, ಒಂದು ಡೈರಿ ಮತ್ತು ಒಂದು ಟಾರ್ಚ್ ಲೈಟ್ ಜೊತೆ ಅವನು ಆ ದೇವಸ್ಥಾನ ಇರುವ ಹಳ್ಳಿಗೆ ಪ್ರಯಾಣ ಬೆಳೆಸುತ್ತಾನೆ. ಹಳ್ಳಿಯನ್ನು ತಲುಪಿದಾಗ ಜನರ ಕಣ್ಣುಗಳಲ್ಲಿ ಕಂಡ ಆಳವಾದ ಭಯ ಮತ್ತು ವಿಚಿತ್ರ ಮೌನ ಅನಿರುದ್ಧನಿಗೆ ಅರಿವಾಗುತ್ತದೆ. ಹಳ್ಳಿಯ ಹಿರಿಯರಾದ ಅಜ್ಜಯ್ಯನ ಬಳಿ ಅವನು ದೇವಸ್ಥಾನದ ಬಗ್ಗೆ ಕೇಳಿದಾಗ ಅಜ್ಜಯ್ಯನ ಮುಖ ಬಿಳಿಯಾಗುತ್ತದೆ. ಯಾಕಪ್ಪ ಆ ದಾರಿಯಲ್ಲಿ ಹೋಗಿ ನಿನ್ನ ಜೀವ ಕಳೆದುಕೊಳ್ತೀಯಾ? ಆ ದೇವಸ್ಥಾನದೊಳಗೆ ಇರೋದು ದೇವಿ ಅಲ್ಲ, ಅದು ಕಾಲದ ಪಾಶದೊಳಗೆ ಸಿಕ್ಕಿಬಿದ್ದಿರುವ ಒಂದು ಪಾತಾಳದ ನೆರಳು. ಅಜ್ಜಯ್ಯ ಕಣ್ಣು ಮುಚ್ಚಿ ಹೇಳುತ್ತಾರೆ, ಸೌಪರ್ಣಿಕಾದೇವಿ ಶಾಂತ ಸ್ವರೂಪಳಲ್ಲ. ಅವಳು ತನ್ನ ರಹಸ್ಯವನ್ನು ಅರಸಿಕೊಂಡು ಬರುವವರನ್ನು ಬೇಟೆಯಾಡುತ್ತಾಳೆ. ಅದಕ್ಕೆ ದೇವಿ ಅಂತ ಹೆಸರಿದ್ರು. ಅವಳು ನಮ್ಮನ್ನ ಬಲಿ ತಗೊಳ್ಳೋ ರಕ್ತ ಪಿಪಾಸಿ. ಅಜ್ಜಯ್ಯನ ಮಾತುಗಳು ಅನಿರುದ್ಧನಿಗೆ ಇನ್ನಷ್ಟು ರೋಮಾಂಚನ ನೀಡಿದವು. ಅವನು ಅವರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ತನ್ನ ಬೈಕ್ನಲ್ಲಿ ದೇವಸ್ಥಾನದತ್ತ ಹೊರಟ. ದೇವಸ್ಥಾನ ತಲುಪಿದಾಗ ಸಂಜೆ ಮುಸುಕಾಗಿತ್ತು. ಸುತ್ತಲೂ ದಟ್ಟವಾದ ಪೊದೆಗಳು, ಒಡೆದ ಕಲ್ಲುಗಳು ಮತ್ತು ಮಣ್ಣು ತುಂಬಿದ ಜಾಗ. ದೇವಸ್ಥಾನದ ಹೆಬ್ಬಾಗಿಲು ಸತ್ತು ಬಿದ್ದ ಮರದ ಕಾಂಡದಂತೆ ಭೀಕರವಾಗಿ ಕಾಣುತ್ತಿತ್ತು. ಟಾರ್ಚ್ ಲೈಟಿನ ಬೆಳಕಿನಲ್ಲಿ ಅನಿರುದ್ಧ ಕಷ್ಟಪಟ್ಟು ಒಳಗೆ ಕಾಲಿಟ್ಟ. ಒಳಗೆ ತೀವ್ರವಾದ ಶೀತ ಮತ್ತು ಒಂದು ವಿಚಿತ್ರ ಕೊಳೆತ ವಾಸನೆ. ಗೋಡೆಗಳ ಮೇಲೆ ವಿಚಿತ್ರ ಅಳಿದು ಹೋದ ಚಿತ್ರಗಳು, ಬಹುಶಃ ಹಳೆಯ ಕಾಲದ ಮನುಷ್ಯನ ಆಕೃತಿಗಳು. ಅವುಗಳು ಯಾವುದೋ ಒಂದು ಭಯಾನಕ ಕ್ರಿಯೆಯಲ್ಲಿ ತೊಡಗಿರುವಂತೆ ಗೋಚರವಾಗುತ್ತಿದ್ದವು. ಮಧ್ಯದಲ್ಲಿ ಸೌಪರ್ಣಿಕಾದೇವಿಯ ಮುಖ್ಯ ವಿಗ್ರಹ. ಕಪ್ಪು ಕಲ್ಲಿನ ಆ ವಿಗ್ರಹದ ಕಣ್ಣುಗಳು ಅನಿರುದ್ಧನನ್ನೇ ದಿಟ್ಟಿಸಿ ನೋಡುವಂತೆ ಭಾಸವಾಯಿತು. ಆ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಇತ್ತು. ಅನಿರುದ್ಧ ವಿಗ್ರಹದ ಹತ್ತಿರ ಹೋದ. ಅದರ ಬಲಗೈ ಮುರಿಯಲ್ಪಟ್ಟಿತ್ತು ಮತ್ತು ಅದರ ಸ್ಥಾನದಲ್ಲಿ ಒಂದು ಪುಟ್ಟ ಪ್ರಾಚೀನ ತಂತ್ರಪತ್ರದ ಪೆಟ್ಟಿಗೆ ಇತ್ತು. ಅನಿರುದ್ಧ ತನ್ನ ಡೈರಿಯಲ್ಲಿ ಆ ಅಂಶವನ್ನು ಬರೆದುಕೊಳ್ಳುತ್ತಿದ್ದಾಗ ಅವನ ಕ್ಯಾಮರಾದಲ್ಲಿನ ಫೋಟೋಗಳು ತಾನಾಗಿಯೇ ಮಿಂಚಿದವು. ಏನಿದು ಎಂದು ಆಶ್ಚರ್ಯದಿಂದ ನೋಡಿದಾಗ ಫೋಟೋಗಳಲ್ಲಿ ವಿಗ್ರಹದ ಹಿಂಭಾಗದಲ್ಲಿ ಮಸುಕಾದಂತೆ ಒಬ್ಬ ಮಹಿಳೆಯ ನೆರಳು ನಿಂತಿರುವುದು ಕಾಣಿಸಿತು. ಅದು ಗಾಢ ಕತ್ತಲೆಯಲ್ಲಿ ಮುಚ್ಚಿ ಹೋಗಿದ್ದ ಆಕೃತಿ. ಅನಿರುದ್ಧ ಭಯದಿಂದ ಸುತ್ತಲೂ ನೋಡಿದ. ಯಾರೂ ಇರಲಿಲ್ಲ. ಅವನು ತಕ್ಷಣ ತನ್ನ ಗಮನವನ್ನು ಆ ಪೆಟ್ಟಿಗೆಯತ್ತ ಹರಿಸಿದ. ಅದನ್ನು ಮುಟ್ಟಿದಾಗ ಅವನಿಗೆ ಒಂದು ವಿಚಿತ್ರ ಅನುಭವವಾಯಿತು. ಒಂದು ಕ್ಷಣ ಅವನಿಗೆ ತಾನು ಆ ಜಾಗದಲ್ಲಿ ಇಲ್ಲ, ಬದಲಿಗೆ ಇನ್ಯಾವುದೋ ಕಾಲದಲ್ಲಿ ರಕ್ತ ಮತ್ತು ಅಳುವಿನ ನಡುವೆ ಇರುವಂತೆ ಭಾಸವಾಯಿತು. ಅವನು ಆ ಪೆಟ್ಟಿಗೆಯನ್ನು ತೆರೆದ. ಅದರೊಳಗೆ ಒಂದು ಪುಟ್ಟ ಹಳದಿ ಬಣ್ಣದ ಕಾಗದವಿತ್ತು. ಅದು ಅರ್ಧ ಉರಿದಂತೆ ಅರ್ಧ ಕಲೆಗಳಿಂದ ಕೂಡಿತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು, ನಾನು ಸೌಪರ್ಣಿಕಾ. ಈ ದೇವಸ್ಥಾನದ ಅಸಲಿ ಹೆಸರು ಬೇರೆ. ಇಲ್ಲಿ ನಾನು ಬಲಿಪಶುವಾದೆ. ನನಗೆ ಅನ್ಯಾಯ ಮಾಡಿದವರು ಈ ಜಾಗಕ್ಕೆ ಬರುವವರನ್ನು ಕಂಡರೆ ಬದುಕುಳಿಯಲು ಬಿಡುವುದಿಲ್ಲ. ನನ್ನ ಆತ್ಮಕ್ಕೆ ಮುಕ್ತಿ ಸಿಕ್ಕಿಲ್ಲ. ಈ ಮೂರ್ತಿಯಲ್ಲಿ ಬಂದಿಯಾಗಿದ್ದೇನೆ. ನನ್ನ ಕಣ್ಣುಗಳಲ್ಲಿ ನೋಡಿದವರು ನನ್ನ ನೋವಿಗೆ ಬಲಿಯಾಗುತ್ತಾರೆ. ನೀನು ನನ್ನ ಕಥೆಯನ್ನು ಜಗತ್ತಿಗೆ ಹೇಳಿದರೆ ನೀನು ನನ್ನ ದುಃಖದ ಭಾಗಿಯಾಗುತ್ತೀಯಾ? ಅನಿರುದ್ಧನಿಗೆ ಮೈ ಜುಮ್ ಎನ್ನುವ ಅನುಭವವಾಯಿತು. ಈಕೆ ದೇವಿಯಲ್ಲ, ಅವಳೊಬ್ಬಳು ಅನ್ಯಾಯಕ್ಕೆ ಬಲಿಯಾದ ಯುವತಿ. ಈ ದೇವಸ್ಥಾನವು ಅವಳ ಕರಾಳ ಅಂತ್ಯದ ಸ್ಮಾರಕ. ಅವನು ಆ ಕಾಗದವನ್ನು ಹಿಡಿದು ಹೊರಗೆ ಓಡಲು ಪ್ರಯತ್ನಿಸಿದಾಗ ದೇವಸ್ಥಾನದ ಮುಖ್ಯ ದ್ವಾರ ದಡಾರ್ ಎಂದು ಮುಚ್ಚಿತು. ಟಾರ್ಚ್ ಲೈಟ್ ಮಸುಕಾಗಲು ಶುರುವಾಯಿತು. ದೇವಸ್ಥಾನದ ಗೋಡೆಗಳಿಂದ ಗಾಯಗೊಂಡ ಮಹಿಳೆಯ ಅಳುವಿನ ಶಬ್ದಗಳು ಕೇಳಿಬರಲು ಶುರುವಾದವು. ಆ ಶಬ್ದಗಳು ಗಾಳಿಯಲ್ಲಿ ಹರಿಯುತ್ತಿದ್ದಂತೆ ವಿಗ್ರಹದ ಮುಖದಲ್ಲಿ ಒಂದು ಭಯಂಕರ ಕೋಪದಿಂದ ಕೂಡಿದ ನಗು ಮೂಡಿತು. ನೀನು ಸತ್ಯವನ್ನು ಕಂಡುಕೊಂಡೆ. ಈಗ ನೀನು ಇಲ್ಲಿಯೇ ಇರಬೇಕು. ಒಂದು ಸ್ತ್ರೀ ಧ್ವನಿ ಅನಿರುದ್ಧನ ಕಿವಿಯಲ್ಲಿ ಗುನುಗಿತು.
ಅನಿರುದ್ಧ ತನ್ನ ಕೊನೆಯ ಶಕ್ತಿಯನ್ನು ಒಟ್ಟುಗೂಡಿಸಿ ಅಲ್ಲಿಂದ ಹೊರಬರಲು ಗೋಡೆಗಳನ್ನು ತಳ್ಳಲು ಪ್ರಯತ್ನಿಸಿದ. ಆದರೆ ಅವನ ದೇಹದ ಸುತ್ತ ಏನೋ ಒಂದು ಅದೃಶ್ಯ ಶಕ್ತಿ ಬಿಗಿಯಾದಂತೆ ಭಾಸವಾಯಿತು. ಅವನ ಉಸಿರು ಕಟ್ಟಿದಂತೆ ತಲೆಯೊಳಗೆ ವಿಪರೀತ ನೋವು ಶುರುವಾಯಿತು. ಅವನು ಕೊನೆಯ ಬಾರಿಗೆ ತನ್ನ ಡೈರಿಯಲ್ಲಿ ರಕ್ತದ ಕಲೆಗಳಿಂದ ಕೂಡಿದ ಆ ಕಾಗದದ ಜೊತೆಗೆ ಒಂದು ವಾಕ್ಯವನ್ನು ಬರೆದ: ಸತ್ಯವೇ ಅತ್ಯಂತ ಭಯಾನಕ ರಾಕ್ಷಸ. ಮರುದಿನ ಹಳ್ಳಿಯ ಜನರು ದೇವಸ್ಥಾನದ ಕಡೆಗೆ ಬಂದಾಗ ಮುಖ್ಯ ದ್ವಾರ ಮತ್ತೆ ತೆರೆದಿತ್ತು. ದೇವಸ್ಥಾನದ ಒಳಗೆ ಮುಖ್ಯ ವಿಗ್ರಹದ ಎದುರು ಅನಿರುದ್ಧನ ಕ್ಯಾಮರಾ, ಡೈರಿ ಮತ್ತು ಟಾರ್ಚ್ ಲೈಟ್ ಇತ್ತು. ಅವನ ಬೈಕ್ ಹೊರಗೆ ಇತ್ತು, ಆದರೆ ಅನಿರುದ್ಧನ ದೇಹ ಅಲ್ಲಿ ಇರಲಿಲ್ಲ. ಅವನ ಕ್ಯಾಮರಾದ ಕೊನೆಯ ಫೋಟೋದಲ್ಲಿ ವಿಗ್ರಹದ ಕಣ್ಣುಗಳು ರಕ್ತ ವರ್ಣದಲ್ಲಿ ಹೊಳೆಯುತ್ತಿದ್ದವು ಮತ್ತು ಹಿನ್ನೆಲೆಯಲ್ಲಿ ಅನಿರುದ್ಧನ ಮುಖದ ಒಂದು ಭಯಾನಕ ಘನೀಕೃತ ಅಭಿವ್ಯಕ್ತಿ ಮಸುಕಾಗಿ ಕಾಣುತ್ತಿತ್ತು. ಇಂದಿಗೂ ಆ ಹಳ್ಳಿಯಲ್ಲಿ ರಾತ್ರಿಗಳಲ್ಲಿ ಯಾರಾದರೂ ಸೌಪರ್ಣಿಕಾದೇವಿಯ ಬಗ್ಗೆ ಮಾತನಾಡಿದರೆ ದಟ್ಟ ಮರಗಳ ನಡುವೆ ಒಬ್ಬ ಮನುಷ್ಯನ ನಗುವಿನ ಶಬ್ದದ ಜೊತೆಗೆ ಒಂದು ಸ್ತ್ರೀ ಅಳುವಿನ ಪ್ರತಿಧ್ವನಿ ಕೇಳಿಬರುತ್ತದೆ. ಅವಳ ರಹಸ್ಯ ಬಯಲಾದಂತೆ ಅವಳು ಪ್ರತಿ ಬಲಿಪಶುವನ್ನು ತನ್ನ ಕರಾಳ ಕಥೆಯ ಒಂದು ಭಾಗವನ್ನಾಗಿ ಮಾಡಿಕೊಂಡಳು. ಸೌಪರ್ಣಿಕಾದೇವಿಯ ಕತೆ ಅಂದು ನಿಂತಿಲ್ಲ. ಬದಲಿಗೆ ಪ್ರತಿ ಹೊಸ ಸಂಶೋಧಕನೊಂದಿಗೆ ಅದರ ಅಧ್ಯಾಯಗಳು ಮುಂದುವರಿಯುತ್ತಲೇ ಇರುತ್ತವೆ.